ಕ್ವಶನ್ ಪೇಪರ್ ಅನ್ನ ಬಿಡಿಸೋಣ. ಕರ್ನಾಟಕ ಸ್ಟೇಟ್ SSLC ಕನ್ನಡ ಮೀಡಿಯಂ 2022-23 ಮಾಡೆಲ್ ಕ್ವಶನ್ ಪೇಪರ್. ಇಲ್ಲಿರುವ ಗ್ರಾಮರ್ ಪಾಯಿಂಟ್ಸ್ಗಳನ್ನ ಮಾತ್ರ ಬಿಡಿಸ್ತೇನೆ. ಫಸ್ಟ್ ಕ್ವಶನ್ ಗ್ರಾಮರಿಗೆ ಸಂಬಂಧಪಟ್ಟದ್ದಿರ್ತದ. Four alternatives are given for each of the following questions or incomplete statements. Only one of them is correct or most appropriate. Choose the correct alternative and write the complete answer along with its letter of alphabet. 4 into 1, 4. Choose the appropriate question tag and fill in the blank. Sagar is going to school. Present continuous tense nallide. Question tag: is he, does he, isn't he. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಡಸಂಟ್ ಹಿ ಇದು ಕರೆಕ್ಟ್ ಆಗ್ತೈತಿ. Question number 2. Choose the appropriate passive form. Raj is writing a short story. ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಅಲ್ಲಿದೆ. ಯಾಮಿಸರ್ ಬಂದು ಬೀಯಿಂಗ್ ಬರ್ತೈತ್ರಿ. ಎ ಸ್ಟೋರಿ ಆಬ್ಜೆಕ್ಟ್ ಇದೆ. ಎ ಸ್ಟೋರಿ ಮೊದಲು ಬರಬೇಕು. ಎ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ರಾಜ್. ಎ ಶಾರ್ಟ್ ಸ್ಟೋರಿ. ಎ ಶಾರ್ಟ್ ಸ್ಟೋರಿ ಈಸ್ ಬೀಯಿಂಗ್ ರಿಟನ್ ಬೈ ರಾಜ್. ಎ ಶಾರ್ಟ್ ಸ್ಟೋರಿ ವಾಸ್ ನೋ ಪಾಸ್ಟ್ ಕಂಟಿನ್ಯೂಸ್ ಅದ ಇದು. A short story is being written by Raj. ಇದು ಕರೆಕ್ಟ್ ಆಗ್ತದೆ ನೋಡಿ. A short story was ಸಿಂಪಲ್ ಪಾಸ್ಟ್ ಇಂದ ಇದಾಗ್ತದೆ. A short story is ಇದು ಸಿಂಪಲ್ ಪ್ರೆಸೆಂಟ್ ಆಗ್ತೈತಿ. A short story is being Raj is writing a short story is being ಇದು ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಕ್ವಶನ್. Read the following conversation and choose the language function for the underlined sentence. Varun: hello Vinod. Do you know the way to the post office? Vinod: of course. Go straight and take the first left turn. The first building is the post office. ಇದೇನಾಗ್ತದ, ಗೋ ಸ್ಟ್ರೇಟ್ ಅಂತಕ್ಕಂಥದ್ದು ಸಜೆಷನ್ ಆಗ್ತೈತಿ. ಸೀಕಿಂಗ್ ಇನ್ಫಾರ್ಮೇಶನ್ ಆಗಲ್ಲ, ಗಿವಿಂಗ್ ಡೈರೆಕ್ಷನ್ ಆಗ್ತೈತಿ ನೋಡ್ರಿ. ಆಫರಿಂಗ್ ಹೆಲ್ಪ್ ಅಲ್ಲ, ರಿಕ್ವೆಸ್ಟಿಂಗ್ ಅಲ್ಲ. ಗಿವಿಂಗ್ ಡೈರೆಕ್ಷನ್ ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಡೈರೆಕ್ಷನ್ ಕೊಡ್ತಾರಲ್ಲ, ಹೀಗೆ ಹೋಗುವ ಅಂತ ಹೇಳಿ. ನೆಕ್ಸ್ಟ್ ಕ್ವಶನ್, ಫೋರ್ತ್ ಕ್ವಶನ್. Read the given conversation and fill in the blank choosing the most appropriate words. Radhika: hey Suma, did you meet Anu yesterday? Suma: no, it was raining till late at night. Otherwise, ಏನು ಇದು ಏನಾಗ್ತೈತಂದ್ರೆ ನಾನು ಭೇಟಿ ಆಗಿರ್ತಿದ್ದೆ ಅಂತ ಹೇಳಿ would have gone ಆಗ್ತೈತ್ರಿ. would have gone. ಮಳೆ ಆಗ್ಲಿಕ್ಕತ್ತಿತ್ತಲ್ಲ, ಇಲ್ದಿದ್ರೆ ಬೆಟ್ಟ ಆಗಿರ್ತಿದ್ದೆ. ಬೆಟ್ಟ ಆದೇನು? ಇಲ್ಲ, ಬೆಟ್ಟ ಆಗಲಿಲ್ಲ. ಯಾಕಂದ್ರೆ ಮಳೆ ಆಗ್ತಿತ್ತಲ್ಲ ಅದಕ್ಕೆ.
ಮಳೆ ಆಗಿರದಿದ್ದರೆ ನಾ ಬೆಟ್ಟ ಆಗಿರುತ್ತಿದ್ದೆ. ಅದರ್ವೈಸ್ ಮಳೆ ಆಗಿರದಿದ್ದರೆ ಐ ವುಡ್ ಹ್ಯಾವ್ ಗಾನ್. ಐ ವುಡ್ ಹ್ಯಾವ್ ಗಾನ್. ಇದು ಕರೆಕ್ಟ್ ಆಗ್ತದೆ ನೋಡ್ರಿ. ಐ ವುಡಂಟ್ ಅಲ್ಲ, ಐ ವುಡ್ ಹ್ಯಾವ್ ಗಾನ್. ಇದು ಕರೆಕ್ಟ್ ಆಗ್ತದೆ. ಐ ವುಡ್ ಹ್ಯಾವ್ ಗಾನ್ ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಬರ್ರಿ. ಡೂ ಆಸ್ ಡೈರೆಕ್ಟೆಡ್ ಅಂತ ಒಂದು ಕ್ವಶನ್ ಇದು. ಏನು ಗ್ರಾಮರಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದಾಗಿರ್ತದೆ ಇದು. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಪಾರ್ಟ್ ಆಫ್ ಸ್ಪೀಚ್ ಮೆನ್ಷನ್ ಮಾಡ್ಬೇಕು ನಾವು. ಸಮಿತಿ ಈಸ್ ವೆರಿ ಕೈಂಡ್. ಕೈಂಡ್ ಅಡ್ಜೆಕ್ಟಿವ್ ಇದು, ಕ್ವಾಲಿಟಿ ಹೇಳ್ತದ. ಅಡ್ಜೆಕ್ಟಿವ್ ಆಗ್ತೈತಿ. ಅಡ್ಜೆಕ್ಟಿವ್ ಎಡಿಜೆ ಇದರ ಪಾರ್ಟ್ ಆಫ್ ಸ್ಪೀಚ್ ಅಡ್ಜೆಕ್ಟಿವ್ ಆಗ್ತೈತಿ. ಎಡಿಜೆ ಅಡ್ಜೆಕ್ಟಿವ್ ಆಗ್ತೈತಿ ಇದ್ರ. Which of the following words has one syllable? Cloudy ಎರಡು syllable ಆಗ್ತದೆ. examine 3 syllable ಆಗ್ತತಿ. True 1 syllable ಆಗ್ತದೆ ನೋಡ್ರಿ. This is correct. Article arty 2 syllable ಆಗ್ತದೆ. Article 2 syllable ಆಗ್ತದೆ. Article ಅಲ್ಲ, ಮತ್ತೆ article 2 syllable ಆಗ್ತದೆ. Combine the word in column A with its collective word ಅಂತಾರೆ. ಕಲೆಕ್ಟಿವ್ ನೌನ್ ಆಗ್ತದೆ. 2 ಕೂಡಿಕೊಂಡು ಇನ್ ಕಾಲಮ್ ಬಿ ಏನಾಗ್ತದ? ಸನ್ರೇನ್ ಅಲ್ಲ, ಸನ್ ಸ್ಕೈ ಅಲ್ಲ, ಸನ್ಫ್ಲವರ್ ಕರೆಕ್ಟ್ ಆಗ್ತದೆ. ಸನ್ಫ್ಲವರ್, ಸೂರ್ಯಕಾಂತಿ, ಎಣ್ಣೆ, ಕುಸುಬಿ ಅಂತಿರ್ತಲ್ಲ, ಕಾಡು ಕುಸುಬಿ, ಕುಸುಬಿ ರೀ. ಸನ್ಸ್ಟ್ರೀಮ್ ಬೇಡ, ಸನ್ಫ್ಲವರ್ ಮಾಡ್ರಿ. ಸನ್ಸ್ಟ್ರೀಮ್ ಆಗ್ತೈತ್ರಪ್ಪ ಇದು. ಕಲೆಕ್ಟಿವ್ ವರ್ಡ್ ಅಂತಾರ. ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕಲೆಕ್ಟಿವ್ ವರ್ಡ್ ಅಲ್ಲ, ಅದು ಕೊಲೊಕೇಟಿವ್ ವರ್ಡ್ ಆಗ್ಬೇಕ್ರಿ. ಅದು ಸನ್ ಫ್ಲವರ್, ಸನ್ ಸ್ಟ್ರೀಮ್, ಇದು ಕೊಲೊಕೇಟಿವ್ ಆಗ್ಬೇಕ್ರಿ. ಇದು ಕಲೆಕ್ಟಿವ್ ಅಲ್ಲ. ಇದು ಕಂಬೈನ್ ದ ವರ್ಡ್ ಇನ್ ಕಾಲಮ್ ಎ ವಿತ್ ಇಟ್ಸ್ ಕೊಲೊಕೇಟಿವ್ ವರ್ಡ್. ಹೌದು, ಸನ್ ಸ್ಟ್ರೀಮ್ ಆಗ್ತೈತ್ರಿ ಇದು. ಸನ್ಫ್ಲವರ್ ಅಂದ್ರೆ ಕಲೆಕ್ಟಿವ್ ಅಂತಂದ್ರೆ ಸನ್ಫ್ಲವರ್ ಆಗ್ತೈತಿ. ಸನ್ಫ್ಲವರ್ ಕಲೆಕ್ಟಿವ್ ಆಗೋದಿಲ್ಲ. ಕಲೆಕ್ಟಿವ್ ಕರೆಕ್ಟ್ ಅಲ್ಲ ಇದು. ಸನ್ಸ್ಟ್ರೀಮ್ ಕರೆಕ್ಟ್ ಇದು. ಕೊಲೊಕೇಟಿವ್ ವರ್ಡ್ ಮಾಡ್ರಿ ಇದಕ್ಕೆ. ಕೊಲೊಕೇಟಿವ್ ವರ್ಡ್ ಸನ್ಸ್ಟ್ರೀಮ್ ಕರೆಕ್ಟ್ ಅದ. ಅದೇನೋ ಸ್ವಲ್ಪ ಮಿಸ್ಟೇಕ್ ಆಗಿದೆ ಅಂತ ನಾನು ಅನಿಸ್ತದ. ಮತ್ತೆ ಕೊಲೊಕೇಟಿವ್ ಅಲ್ಲ, ಅದು ಕೊಲೊಕೇಟಿವ್ ವರ್ಡ್. ಅದು ಕೊಲೊಕೇಶನ್ ರೀ. ಕಮಿಂಗ್ ಟು ನೆಕ್ಸ್ಟ್ 8th ಕ್ವಶನ್. ಸನ್ಸ್ಟ್ರೀಮ್ ಇದು. ಸ್ಟ್ರೀಮ್ ಓಕೆ, ಇದಿರಲಿ. ಸನ್ಸ್ಟ್ರೀಮ್ ಮಾಡ್ರಿ. Fill in the blank using suitable linker. Time and tide waits for none ಅಂತ ಒಂದು ಇದನ್ನ ಅದಲ್ರಿ. ಇದ್ರ ಪ್ರವರ್ಬ್ ಅದಲ್ಲ, ಅಕಸ್ಮಾತ್ ಎಮೋಷನಲ್ ಅದ ಅಂತ ಹೇಳಿ ಆ್ಯಂಡ್ ಆಗ್ತೈತಿ. ಇದು ಟೈಮ್ ಅಂಡ್ ಟೈಡ್ ವೇಟ್ಸ್ ಆಗ್ತೈತಿ. ಇದು ಬಹಳ ಇದ್ರ ಬಗ್ಗೆ ಲಕ್ಷ್ಯ ಇರಲಿ. ಇದು ಎಷ್ಟು ಮಜಾ ಅದ ನೋಡ್ರಿ. ವೇಟ್ಸ್ ಆಗ್ತೈತಿ ಇದು. ಟೈಮ್ ಅಂಡ್ ಟೈಡ್ ವೇಟ್ಸ್ ಫಾರ್ ನನ್. ಓಕೆ.
Ninth question. Fill in the blank with the appropriate tense form of the verb given. Tense form ತಗೋದ್ರಿ. She studies music for 2 years. Or she studied. Simple past or ಮಾಡ್ರಿ, simple present or ಮಾಡ್ರಿ. She studied. She studied music for 2 years. Okay, fill in the blank using the correct article. It was an eventful day. ಯಾನ್ ಬರ್ತದ ಆರ್ಟಿಕಲ್ ಇಲ್ಲಿ? It was an eventful day. Okay, correct ಆಗುತ್ತೆ ನೋಡ್ರಿ. Fill in the blank with appropriate preposition ಅಂತಾರೆ. The headmaster presided over the function. Over the function ಅಂತಾರೆ, over the meeting. Over ಬರ್ತದೆ ಇಲ್ಲಿ. Over. The headmaster presided over the function, over the meeting. ಏನೋ ಮಾಡ್ಲಿಕ್ಕತ್ತೀನಿ, ಫಾರ್ ದ ಫಸ್ಟ್ ಟೈಮ್ ಇದನ್ನ ಮಾಡ್ಲಿಕ್ಕತ್ತಿದ್ದು ವಿದ್ಯಾರ್ಥಿಗಳೇ. ಸಮಥಿಂಗ್ ಏನೋ ನೀವು ಏನೋ ಮಾಡ್ಲಿಕ್ಕತ್ತೀನಿ ಈ ತರಹ. Write the correct form of the word given in the bracket according to situation ನೋಡ್ಬೇಕು ಅದನ್ನು. The level of preposition ಅಲ್ಲ, preposition is used before a noun. ಅಂದ್ರೆ ಇದರ ನಂತರ ಬರಬೇಕಾದದ್ದು noun form ಬರಬೇಕು. pollute ಇದು verb form, ಇದರ noun form pollution ಆಗಬೇಕ್ರಿ. ಇದು pollution. pollution pollution. The level of pollution now. Okay, PO is high in recent years. Okay, use the word clear as verb in a sentence. ಮಾಡ್ಬೋದಲ್ಲ clear ಅಂದ್ರೆ the teacher cleared my problem. The teacher cleared my problem. ಯಾವ್ದಾರ ಟೆನ್ಸ್ ಯೂಸ್ ಮಾಡ್ರಿ, ಕ್ಲಿಯರ್ ಬರ್ಬೇಕಂತಿಲ್ಲ. The teacher clears ಅನ್ಬೋದು, the teacher cleared ಅನ್ಬೋದು, the teacher has cleared ಅನ್ಬೋದು. ಯಾವುದಾದ್ರೂ ಟೆನ್ಸ್ ಹಂಗೆ ಮಾಡ್ರಿ. The teacher has cleared my problem. Okay. Change into comparative degree. Sentence ಏನದ? Sumant is the cleverest boy in the class. Superlative ನಲ್ಲಿದೆ, comparative ಮಾಡಂತಾರ. Only comparative na? Yes. Change into comparative degree. Sumant is the cleverest boy in the class. Sumant is cleverer than any other boy in the class. Comparative ಆಯ್ತಲ್ರಿ. Sumant is cleverer than any other boy in the class. Okay, correct adar. FQ, next question. Frame a question to get underlined word as answer. The students played hockey. Hockey underline ಆಗಿದೆ, ವಾಟ್ ತಗೋಬೇಕಾಗ್ತದೆ. ವಾಟ್ ತಗೊಂಡು ಇದೇನು ಮಾಡ್ರಿ, ಇದನ್ನ ಇಂಟರೋಗೇಟಿವ್ ಮಾಡ್ಕೋಬೇಕು. The students played. Did the students play? What did the students play? What did the students play? Question mark ಕೊಟ್ರೆ ಮುಗೀತು. Yes. Next question.
Read the following conversation and change the underlined sentence into a reported speech. Bare ಮಾಡೋಣ. Hello Sarita, are you going to the concert? Yes. Will you come with us? Will you come with me? ಹೆಂಗತೆ ಬರ್ತದೆ. Will you come ಬರಬಾರ್ದಿಲ್ಲ, ಕಮ ಕೊಟ್ಟಾರ ರಾಂಗ್. ಓಕೆ, ಏನ್ ಮಾಡ್ಕೋಬೇಕು? ರಮ್ಯಾ ಆಸ್ಕ್ಡ್ ಸರಿತಾ ಒಂದು ಅರ್ಥ ಕೊಟ್ಟಾರ ಇಲ್ಲಿ, ಆಸ್ಕ್ಡ್ ಅಂತ ಹೇಳಿ. ರಮ್ಯಾ ಆಸ್ಕ್ಡ್ ಸರಿತಾ ಎಷ್ಟೋ ಕ್ವಶನ್ ಐತಲ್ಲ, ಇಫ್ ಅಂತ ಹಾಕ್ರಿ ಕಂಜಂಕ್ಷನ್. ಇಫ್ ರಮ್ಯಾ ಆಸ್ಕ್ಡ್ ಸರಿತಾ ಇಫ್ ಆರ್ ಯು ಗೋಯಿಂಗ್ ಟು ಯು ಆರ್ ಗೋಯಿಂಗ್ ಟು ಅಸರ್ಟ್ ಮಾಡ್ಕೊಂಡ್ರೆ, ಪ್ರನೌನ್ ಚೇಂಜ್ ಮಾಡ್ಕೊಂಡ್ರೆ ಶಿ ವಾಸ್ ಗೋಯಿಂಗ್ ಟು, ಶಿ ಈಸ್ ಗೋಯಿಂಗ್ ಟು ಆಗ್ತತಿ. ಟೆನ್ಸ್ ಚೇಂಜ್ ಮಾಡ್ಕೊಂಡ್ರೆ ಶಿ ವಾಸ್ ಗೋಯಿಂಗ್ ಟು ಅಂತ ಆಗ್ತತಿ. ಇನ್ನೊಂದ್ಸಲ ಹೇಳೇನ್ರಿ? ಎಸ್, ಇದು ರಮ್ಯಾ ಆಸ್ಕ್ಡ್ ಸರಿತಾ ಇಫ್ ಹಾಕಿ ಆರ್ ಯು ಗೋಯಿಂಗ್ ಟು ದ ಕಾನ್ಸರ್ಟ್ ಅಸರ್ಟ್ ಮಾಡ್ಕೊಂಡ್ರೆ ಯು ಆರ್ ಗೋಯಿಂಗ್ ಟು ದ ಕಾನ್ಸರ್ಟ್. ಪ್ರನೌನ್ ಚೇಂಜ್ ಮಾಡ್ಕೊಂಡ್ರೆ ಸರಿತಾ ಶಿ ಈಸ್ ಗೋಯಿಂಗ್ ಟು ದಿ ಕಾನ್ಸರ್ಟ್. ಪ್ರೆಸೆಂಟ್ ಕಂಟಿನ್ಯೂಸ್ ಇದೆ, ಟೆನ್ಸ್ ಚೇಂಜ್ ಮಾಡ್ಕೊಂಡ್ರೆ ಪಾಸ್ಟ್ ಕಂಟಿನ್ಯೂಸ್. ಶಿ ಈಸ್ ಗೋಯಿಂಗ್ ಟು ದಿ ಕಾನ್ಸರ್ಟ್, ಶಿ ವಾಸ್ ಗೋಯಿಂಗ್ ಟು ದ ಕಾನ್ಸರ್ಟ್. If she was going to the concert. Ramya asked Sarita if she was going to the concert. Finished. Next ಏನದಲ್ಲ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರ್ತ ಕ್ವಶನ್ಸ್ಗಳು, ಇದಕ್ಕೆ ಅದಕ್ಕೆ ಸಂಬಂಧಪಟ್ಟಿರುವಂಥ ಕ್ವಶನ್. ಹೀಗಾಗಿ ಇವನ್ನೇನು ಬಿಡಿಸೋದಿಲ್ಲ ಫ್ರೆಂಡ್ಸ್ ನಾನು. ಬರ್ರಿ ನೋಡೋಣ, ಮುಂದೆ ಹೋಗೋಣ. ಇದು ಸ್ವಲ್ಪ ನಿಮಗೆ ನೋಡ್ಕೋಬಹುದು, ನಿಮ್ಗೆ ಸ್ಟಡಿ ಮಾಡ್ಲಿಕ್ಕೆ ಬೇಕಾಗ್ತದೆ ಇದು ಕ್ವಶನ್ಸ್. ನಿಮಗೆ ಹಳೆ ಕ್ವಶನ್ ಪೇಪರ್ ಸಿಗಬೇಕಲ್ಲ, ಅದಕ್ಕೆ ಇದು ಅನುಕೂಲ ಆಗ್ತೈತೆ ನೋಡ್ರಿ. ಇದಕ್ಕೆಲ್ಲ ಆನ್ಸರ್ ನೀವು ಬಿಡಿಸ್ಕೊಡ್ರಿ. ಇಲ್ಲ, ಇಲ್ಲೊಂದಿದೆ ಗ್ರಾಮರ್ ಮಿಸ್ಟೇಕ್ ಇದೆ. ಇಲ್ಲೊಂದಿದು ಗ್ರಾಮರ್ಗೆ ಸಂಬಂಧಪಟ್ಟಿರ್ತಕ್ಕಂಥದ್ರ 17th ಕ್ವಶನ್. ಐ ಆಮ್ ಸಾರಿ. ಬರೀ ನೋಡೋಣ. ದ ಫಾಲೋವಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಅಂಡ್ ರೀರೈಟ್ ಇಟ್ ಇನ್ ದ ಆನ್ಸರ್ ಬುಕ್ ಅಂತಾರೆ. ಆಹಾ, ಓಹೋ, ಇದು ಎರರ್ ಐಡೆಂಟಿಫಿಕೇಶನ್ ಇದು ಅಂಡ್ ಕರೆಕ್ಟಿಂಗ್ ಇಟ್. ಆಲ್ ದೀಸ್ ವಿಮೆನ್ ಆಗ್ಬೇಕ್ರಿ. ಇದು ಸಿಂಗ್ಯುಲರ್ ಇದೆ ನೋಡ್ರಿ, ಇಲ್ಲಿ ಮಿಸ್ಟೇಕ್ ಇದೆ. ಇದು ಈ ಆಗ್ಬೇಕಲ್ಲ, ಹೌದಲ್ಲ? ಆಲ್ ದೀಸ್ ವುಮನ್ ಅಂತ, ವುಮನ್ ಅಂದ್ರೆ ಸಿಂಗ್ಯುಲರ್ ಆಗ್ತದೆ. ಅಂಡ್ ಮೆನಿ ಮೋರ್ ಹೂ ಲಿವ್ಡ್ ಇನ್ ದ ಹಟ್ಸ್ ಅಂಡ್ ಹ್ಯಾಮ್ಲೆಟ್ಸ್ ಅಂದ್ರೆ ಹಟ್ಸ್ ಸಾರಿ, ರೋಸ್ ಅಬೌವ್ ದೇರ್ ಆರ್ಡಿನರಿ ಸೆಲ್ವ್ಸ್ and fought silent ಅಂತದ, ಸೈಲೆಂಟ್ಲಿ ಅಂತ ಮಿಸ್ಟೇಕ್ ಇಲ್ಲಿದೆ. ಡೆಫಿನೆಟ್ಲಿ ಇಲ್ಲಿ ಮಿಸ್ಟೇಕ್ ಇದೆ ರೀ ಸರ್. ಇದು ಸೈಲೆಂಟ್ ಅದ, ಸೈಲೆಂಟ್ಲಿ ಅಂತ ಬೇಕಿದೆ ಮಾಡ್ಕೊಡ್ರಿ. ಕರೆಕ್ಟ್. ಫಾರ್ ದ ಫ್ರೀಡಮ್ ಆಫ್ ಅವರ್ ಕಂಟ್ರಿ. ಇದು ಏನೇನು ಕರೆಕ್ಟ್ ಅದ ಇರ್ತದಲ್ರಿ. ಇದು ಪ್ಲೂರಲ್ ಟು ಬಿ ಯೂಸ್ಡ್ ಅಂತಾರ, ಇದನ್ನ ಈ ಮಾಡ್ಕೊಡ್ರಿ. ಪ್ಲೂರಲ್ ಆಯ್ತಲ್ರಿ. ಅಡ್ವರ್ಬಿಯಲ್ ಫಾರ್ಮ್ ಟು ಬಿ ಯೂಸ್ಡ್ ಅಂತಾರ, ಸೈಲೆಂಟ್ ಅಡ್ಜೆಕ್ಟಿವ್ ಐತಿದು, ಸೈಲೆಂಟ್ಲಿ ಅಂತ ಆಗಬೇಕದು. Sorry. ಓಕೆ, ಈ ತರ ಆಗ್ಬೇಕು ನೋಡ್ರಿ. ಇಲ್ಲಿ ಸೈಲೆಂಟ್ಲಿ ಮಾಡ್ರಿ, ಇಲ್ಲಿ ವಿಮೆನ್ ಮಾಡ್ರಿ, ಕರೆಕ್ಟ್ ಆಗ್ತದೆ. ನೆಕ್ಸ್ಟ್ ಬರ್ರಿ. ಅಂಬೇಡ್ಕರ್ ವಾಸ್ ಎ ವರಾಸಿಯಸ್ ರೀಡರ್. ಇದು ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂಥ ಕ್ವಶನ್. ಎಲ್ಲ ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂಥ ಕ್ವಶನ್ ನೋಡ್ಕೊಡ್ರಿ, ಬೇಕಾಗ್ತದೆ ನಿಮಗೆ. ಹೌ ಕ್ಯಾನ್ ಐ ಸೇ ದಟ್ ಹನಿ ವಾಸ್ ಟ್ಯಾಲೆಂಟೆಡ್. ಡಿಫರೆಂಟ್ ಕ್ವಾಲಿಟೀಸ್ ಇದಾವಲ್ರಿ ಅವ್ರ ಹತ್ರ. ಮ್ಯೂಸಿಷಿಯನ್ ಹೌದು, ಆರ್ಟಿಸ್ಟ್ ಹೌದು, ರೈಟರ್ ಹೌದು, ಹೌದಲ್ಲ? ಈ ಸೂಫಿಸಮ್ ದೊಳಗ
ಇಂಟ್ರೆಸ್ಟ್ ಇತ್ತು. ಎಲ್ಲ ಅದಕ್ಕೆ ಸಂಬಂಧಪಟ್ಟಿರ್ತಂಥ ಕ್ವಶನ್, ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರ್ತಕ್ಕಂಥ ಕ್ವಶನ್ಸ್ ಎಲ್ಲ RC ಅಲ್ಲಿ ನೋಡ್ರಿ. ಇಲ್ಲೊಂದು ಪ್ರೊಫೈಲ್ ಕೊಟ್ಟಾರ ನೋಡ್ರಿ. Given below is a profile. Write a paragraph using the clues given below. ಏನು ಕೊಟ್ಟಾರ? ಮಿಸ್ಟರ್ ನಾರಾಯಣ, place and date of birth ಚಿತ್ರದುರ್ಗ ಇಷ್ಟು. ಓಕೆ, 30th May 1980. Qualification MA BEd. Profession teacher at government high school. Family parents, wife and son, a son. Hobbies playing flute and gardening. Reasons for popularity: polite and friendly, helps the students in need. ಇದನ್ನೆಲ್ಲ ಕೂಡಿಸ್ಕೊಂಡು ಒಂದು ಪ್ರೊಫೈಲ್ ಬರೀಬೇಕಂತಾರೆ. ಹೆಂಗೆ ಬರೀಬೇಕು? ರೀಡಬಲ್ ಸೆಂಟೆನ್ಸಸ್ನ ಬರೀಬೇಕ್ರಿ. ಅದನ್ನು ಮಿಸ್ಟರ್ ನಾರಾಯಣ ಈಸ್ ಬಾರ್ನ್ ಇನ್ ಚಿತ್ರದುರ್ಗ ಆನ್ 30th May 1980. He has completed MA BEd. He is working as a teacher at a government high school. He is living with his parents, wife and a son. His hobbies are playing flute and gardening. He is popular because he is polite and friendly and he helps students who are in need. ಇಷ್ಟು ಬರೆದ್ರೆ ಒಂದು ಪ್ಯಾರಾಗ್ರಾಫ್ ಆಗ್ತದೆ. ರೀಡೇಬಲ್ ಸೆಂಟೆನ್ಸಸ್ ಇರಬೇಕಿದು. ಬ್ರೋಕನ್ ಅದಾವು, ಅವನ್ನೆಲ್ಲ ರೀಡೇಬಲ್ ಮಾಡಿಕೊಂಡು ಒಂದು ರೀಡೇಬಲ್ ಸೆಂಟೆನ್ಸ್ ಮಾಡ್ಬೇಕ್ರಿ. ಅಂದ್ರೆ ಒಂದು ಪ್ಯಾರಾಗ್ರಾಫ್ ಆಗ್ತದೆ. ಒಂದ್ರ ಮುಂದೆ ಒಂದು ಬರ್ಕೊಂತ ಹೋಗಿ ಒಂದು ಪ್ಯಾರಾಗ್ರಾಫ್ ಮಾಡಿದ್ರೆ ನಿಮಗೆ 3 ಮಾರ್ಕ್ಸ್ ಕ್ವಶನ್ ಅದು ಆರಾಮ್ ಸಿಗ್ತಾವ್ರಿ. 3 ಮಾರ್ಕ್ಸ್ ಏನು ತೊಂದರೆ ಇಲ್ಲ, ಆರಾಮ್ ಸಿಗ್ತಾವ. ಇಲ್ಲೊಂದೇನೋ ಕ್ವಶನ್ ಅದ, ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಓಹೋ, ಇದು ಎ ಹಂಗ್ರಿ ಡಾಗ್, ಸರ್ಚಿಂಗ್ ಫುಡ್, ಇವಕ್ಕೆಲ್ಲ ಏನಂತಾರೆ? ಔಟ್ಲೈನ್ ಅಂತಾರೆ. ಇವನ್ನೆಲ್ಲ ಔಟ್ಲೈನ್ ಅಥವಾ ಕ್ಲೂಸ್ ಅಂತ ಕರೀಬೇಕು. ಇವನ್ನ ಈ ಕ್ಲೂಸ್ಗಳನ್ನು ಯೂಸ್ ಮಾಡಿಕೊಂಡು ಒಂದು ನಾವೇನ್ ಮಾಡ್ಬೇಕಂದ್ರೆ ಒಂದು ರೀಡೇಬಲ್ ಪ್ಯಾರಾಗ್ರಾಫ್. ಇದು ಹಂಗ ಇಲ್ಲೇ ಔಟ್ಲೈನ್ ಕೊಟ್ಟಿರ್ತಾರೆ, ರೀಡೇಬಲ್ ಪ್ಯಾರಾಗ್ರಾಫ್ ಮಾಡಿದ್ವಿ. ಇದನ್ನು ಕೂಡ ಹಂಗ ರೀಡೇಬಲ್ ಸೆಂಟೆನ್ಸಸ್ ಇರ್ಬೇಕ್ರಿ. ಎ ಹಂಗ್ರಿ ಡಾಗ್ ಅಂದ್ರೆ ಮೀನಿಂಗ್ ಆಗಲ್ಲ. ಇದಕ್ಕೊಂದು ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಹಾಕಿ ಒಂದು ಸೆಂಟೆನ್ಸ್ ಪೂರ್ಣ ಮಾಡ್ಕೋಬೇಕು. ಈ ಕ್ಲೂ ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್, ಈ ಕ್ಲೂ ಯೂಸ್ ಮಾಡ್ಕೊಂಡು ಒಂದು ಸೆಂಟೆನ್ಸ್, ಈ ತರ ಎಲ್ಲ ಕ್ಲೂಸ್ ಯೂಸ್ ಮಾಡ್ಕೊಂತ ನಡಬರ್ಕೊಂಡು ಸ್ವಲ್ಪ ಸಣ್ಣ ಪುಟ್ಟ ಸೆಂಟೆನ್ಸ್ಗಳನ್ನ ಬ್ಯೂಟಿಫಿಕೇಶನ್ಸ್ಗೆ ಆ್ಯಡ್ ಮಾಡ್ಕೊಂತ ಒಂದು ಬ್ಯೂಟಿಫುಲ್ ಸ್ಟೋರಿ ಬರಿಬೇಕ್ರಿ. ಬರ್ದ್ಬಿಟ್ಟು ಆ ಸ್ಟೋರಿಗೆ ಒಂದು ಟೈಟ್ಲ್ ಕೊಡ್ಬೇಕ್ರಿ, ಅದಕ್ಕೊಂದು ಮಾರಲ್ ಕೊಡ್ಬೇಕು. ಅಂದ ನಿಮ್ಮ ಕೆಲಸ ಮುಗಿದೆ ನೋಡ್ರಿ. ಎ ಹಂಗ್ರಿ ಡಾಗ್, ಸರ್ಚಿಂಗ್ ಫುಡ್, ಫೌಂಡ್ ಎ ಬೋನ್, ಹ್ಯಾಪಿ, ಗೋಯಿಂಗ್ ಹೋಮ್, ಕ್ರಾಸಿಂಗ್ ಎ ಬ್ರಿಡ್ಜ್, ಸಾ own reflection, another dog, bark, bone fell, water, dog, foolish, home, disappointed, moral. ಇದು ಮಾರಲ್, ಇದು ಬೇರೆ ಬರಬೇಕಿದು. ಅದು ಕ್ಲೂ ಕಂಟಿನ್ಯೂಸ್ ಬರೋದಲ್ಲ. ಇದು ಏನು ಗೊತ್ತಾಗ್ತಲ್ರಿ? ಅದಕ್ಕೆ ಒಂದು ಯಾವುದೋ ನಾಯಿ ಆಹಾರ ಕೈ ಹುಡುಕಾಡ್ತಿತ್ತು. ಲಾಸ್ಟ್ ಒಂದೇನೋ ಮೀಟ್ ಸಿಕ್ತು, ಬಾಯಿಗೆ ಮೀಟ್ ಸಿಕ್ತು. ಅದನ್ನ ತೊಗೊಂಡು ಬಾಯಿಗೆ ಇಟ್ಕೊಂಡು ಹ್ಯಾಪಿಯಾಗಿ ಹೊಂಟಿತ್ತು. ಮನೆಗೆ ಹೋಗಿ ತಿಂದ್ರೆ ಆತ ತಗೊಂಡು ಹೊಂಟಿತ್ತು. ಒಂದು ಬ್ರಿಡ್ಜ್ ದಾಟ್ಲಿಕ್ಕೆ ಹತ್ತಿತ್ತು. ತನ್ನಷ್ಟು ತಾನು ಹೋಗಿದ್ರೆ ಚೆನ್ನಾಗಿರ್ತಿತ್ತು, ಇನ್ನೊಬ್ಬರು ಸಬರಿಗೆ ಹೋದ್ರೆ ಹಿಂಗೆ ನಮ್ಮದನ್ನು ಕಳ್ಕೊಂತೀವಿ ಅಂತ ಹೇಳಿದ್ರೆ ಮೀನಿಂಗ್. ಹೌದಾ? ಏನ್ ಮಾಡ್ತೈತೆ? ಕೆಳಗೆ ನೋಡ್ತೈತ್ರಿ, ತಂದ ಓನ್ ರಿಫ್ಲೆಕ್ಷನ್ ಕಾಣಿಸ್ಕೊಂತೈತಿ. ಅಷ್ಟಾಗಿ ಸುಮ್ಮನೆ ಹೋಗ್ಬಿಡ್ಬೇಕಾಗಿತ್ತು. ಸಿಟ್ಟು ಒಂದಿರ್ತೈತಲ್ಲ ಮನಸ್ಸಿಗೆ, ಮೇಜರ್ ಇನ್ಸ್ಟಿಂಕ್ಟ್ ಅದು. ಮತ್ತ ಅನದರ್ ಡಾಗ್ ಅಂದ್ರೆ ಏನು? ಆ ನಾಯಿ ಇನ್ನೊಂದು ನಾಯಿ ಅಂತ ತಿಳ್ಕೊತೈತಿ ತನ್ನ ರಿಫ್ಲೆಕ್ಷನ್ ಅನ್ನ. ಓ, ಬೇರೊಂದು ನಾಯಿ ಇದೆ ನನ್ನ ಮೀಟ್ಗೆ, ನನ್ನ ಪೀಸ್ ಆಫ್ ಮೀಟ್ಗೆ ಅದು ಕಸ್ಕೊಂತೈತಿ ಅಂತ ತಿಳ್ಕೊಂಡು ಬಾಯಿ ತೆಗೆದು ಬಿಡ್ತೈತಿ. ಅನ್ನೆಸೆಸರಿ ಮಾತಾಡಬಾರ್ದು ಅಂತ ಇದ್ರ ಅರ್ಥ ಇದ್ರು. ಇನ್ನು ಅನ್ನೆಸೆಸರಿ ಇನ್ನೊಬ್ರು ಸಬರಿಗೆ ಹೋಗ್ಬಾರ್ದು ಅಂತ ಹೇಳಿ ಬಾಯಿ ತೆಗೆದು ಬಿಡ್ತೈತಿ. ಇಟ್ ಓಪನ್ ಇಟ್ಸ್ ಮೌತ್, ಬಾರ್ಕ್ ಮಾಡ್ತೈತಿ, ವಾವ್ ವಾವ್ ಅಂತ ಹೇಳಿದ್ರೆ. ಜಗಳಕ್ಕೆ ಹೋದಂಗ ಬಾಯಿ ತೆಗೆದಾಗ ಬಾಯಿಗೆ ಇಟ್ಕೊಂಡಿರ್ತೈತೆ ಬೋನ್. ಆಟೋಮ್ಯಾಟಿಕಲಿ ವೆನ್ ಇಟ್ ಓಪನ್ಡ್ ಇಟ್ಸ್ ಮೌತ್, ದಟ್ ಪೀಸ್ ಆಫ್ ಬೋನ್ ಫೆಲ್ ಡೌನ್ ಇನ್ ಟು ದ ವಾಟರ್. ಹೋಗ್ಬಿಡ್ತೈತೆ. ಇಟ್ ಲಾಸ್ಟ್ ಇಟ್ಸ್ ಫುಡ್, ಬಿಕೇಮ್ ಡಿಸಪಾಯಿಂಟೆಡ್. ಬೋನ್ ಫೆಲ್ ಇನ್ ಟು ದ ವಾಟರ್. ಎಸ್ ದ ಡಾಗ್ ಡಿಸಪಾಯಿಂಟೆಡ್, ಇಟ್ ಬಿಕೇಮ್ ಫೂಲಿಶ್
and went home disappointed. Moral ಏನು ಅಂತಂದ್ರೆ ಏನ್ ಮಾಡಲ್ಲ, ಏನ್ ಹೇಳ್ಬೋದ್ರಿ ಇದಕ್ಕೆ ಈ ರೀತಿ ಮಾಡಿದ್ರಿ ಅಂದರೆ unnecessary let us not involve in the affairs of others. ಯಾಕಪ್ಪ ನಮ್ಮ ಕರೆಲಾರ್ದೆ ಹೋಗೋದು ಅದಲ್ಲ. ಈ ಒಂದು ಇದನ್ನ ನಾನು ಏನ್ ಮಾಡ್ತೀನಿ ಅಂದ್ರೆ ರೀಡಬಲ್ ಸೆಂಟೆನ್ಸ್ ಮಾಡ್ಲಾ ನನಗೆ. ದೇರ್ ವಾಸ್ ಎ ಹಂಗ್ರಿ ಡಾಗ್. ಹಿಂಗ್ ಬರಿಬೇಕು ಸ್ಟೂಡೆಂಟ್ಸ್ ನೀವ್ರಿ. ದೇರ್ ವಾಸ್ ಎ ಹಂಗ್ರಿ ಡಾಗ್. ಯೂಶುವಲಿ ಪಾಸ್ಟ್ ಟೆನ್ಸ್ ನಾಗ ತಗೊಂಡ್ರೆ ಒಂದು ನಾನು ಆಮೇಲೆ ಹೇಳ್ತೇನೆ ಅದನ್ನ. ಅದಕ್ಕೊಂದು ಸ್ಟೋರಿ ಒಂದು ಟೈಟಲ್ ಕೊಡಬೇಕು, ಆಮೇಲೆ ಮಾರಲ್ ಬರ್ಕೋಬೇಕು. ಸ್ಟೋರಿ ಅಂತೂ ಮೊದಲು ಬರೀರಿ. ದೇರ್ ವಾಸ್ ಪಾಸ್ಟ್ ಟೆನ್ಸ್ ಬರ್ರಿ, ಚೆನ್ನಾಗಿರ್ತದ, ಈಸಿ ಇರ್ತದೆ ಲ್ಯಾಂಗ್ವೇಜ್. ದೇರ್ ವಾಸ್ ಎ ಹಂಗ್ರಿ ಡಾಗ್. ಫುಲ್ ಪಾಯಿಂಟ್ ಸಣ್ಣ ಸಣ್ಣ ಸೆಂಟೆನ್ಸ್ ಮಾಡ್ರಿ. ಇಟ್ ವಾಸ್ ಸರ್ಚಿಂಗ್ ಫಾರ್ ಫುಡ್. ಒಂದು ಸೆಂಟೆನ್ಸ್. ಎಟ್ ಲಾಸ್ಟ್ ಇಟ್ ಫೌಂಡ್ ಎ ಬೋನ್ and became happy. It was going home. While crossing a bridge, it saw its own reflection in the water. Full point. It thought its reflection another dog. So it became angry and barked loudly. As a result, the bone fell into the water. The dog became foolish and went home, disappointed. Readable sentences ಮಾತಾಡಿದೆ ನಿಮಗೆ ನಾನು. ಇದಕ್ಕೊಂದು ಮ್ಯಾಗ್ ಟೈಟಲ್ ಕೊಡಬೇಕು. ಫೂಲಿಶ್ ಡಾಗ್ ಅವಲ್ರಿ. ಮ್ಯಾಗ ಒಂದು ಟೈಟಲ್ ಬರ್ರಿ. ಫೂಲಿಶ್ ಡಾಗ್. ಒಂದು ಸ್ಟೋರಿ ಬರದ್ರಿ. ಕೆಳಗೇನು ಬರೀತೀರಿ? ಮಾರಲ್ ಅಂತದ. ಮಾರಲ್ ಏನ್ ಬರೀಬಹುದಪ್ಪ ಅಂತಂದ್ರ ಮಾರಲ್ ಏನ್ ಬರಿಬೇಕು ಅಂತಂದ್ರೆ ಏನಾರ ಬರಿಬಹುದ್ರಿ. ಮಾರಲ್ ಇದಕ್ಕೆ ರಿಲೆವೆಂಟ್ ಆಗಿರುವಂತದ್ದು ಯಾವ್ದಾದ್ರೂ ಬರಿಬಹುದ್ರಿ. unnecessarily we should not involve in affairs of others. ನನಗೆ ಹಿಂಗತೆ ಅನಿಸ್ತವ. ಓಕೆ, ಎಷ್ಟು ಬರೆದ್ರಂದ್ರೆ ನಿಮ್ದು ಇದು ಸ್ಟೋರಿ ಕಂಪ್ಲೀಟ್ ಆಗ್ತದೆ. 3 ಮಾರ್ಕ್ಸ್ ಆರಾಮ್ ಬರ್ತಾವ್ರಿ. ಇದೆಲ್ಲ ಸ್ಕಿಲ್, ಇದೆಲ್ಲ ಕಲಿಬೇಕ್ರಿ ನೀವು. ಸ್ಟಡಿ ದ ಪಿಕ್ಚರ್. ಇಲ್ಲೊಂದೇನಾದ ನೋಡ್ರಿ. Write a description or an account of what the picture suggests to you in a paragraph. Write a description in a paragraph ಅಂದಂಗಿದೆ. Write an account in a paragraph of ಅಂದ್ರೆ about what the picture suggests to you. ಏನ್ ಬರಿಬೇಕು? ಇದನ್ನ ಪಿಕ್ಚರ್ ನೋಡಿದ್ರೆ ಏನು ಗೊತ್ತಾಗ್ತದೆ? There is a woman. She may be a teacher. She is standing there. Some students are there. There are some boy students and girl students. They are playing. Students and the teacher are in the nature. There is a tree. Some grass is there. Some small trees are there. There may be farmland. The teacher is perhaps guiding them. Children are playing happily. ಈ ತರ ಒಂದು ನೀವು ಬರೀಬಹುದ್ರಿ. ಎಷ್ಟು ಸೆಂಟೆನ್ಸಸ್ ಅಂತ ಏನಂತಾರನ್ರಿ? ಇಲ್ಲ, ಇಂತಿಷ್ಟು ವರ್ಡ್ಸ್ ಅಂತ ಬೇಕಾಗಿತ್ತು. ಇದಕ್ಕೆ 3 ಮಾರ್ಕ್ಸಿಗೆ ಅಂದ್ರೆ ಒಂದು 5 to 6 ಸೆಂಟೆನ್ಸಸ್ ಬರೆಯಕ ಡೀಲ್. ಓಕೆ, ಅಲ್ಟರ್ನೇಟಿವ್ ಕ್ವಶನ್ ಅದ ಇದಕ್ಕೆ. either this or that. Alternative question for ಯಾರಿಗೆ ಐತಿ? ರೈಟ್ ವಿಜುವಲಿ ಇಂಪೇರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಕುರುಡು ವಿದ್ಯಾರ್ಥಿಗಳು ಇರ್ತಾರಲ್ಲ, ಬ್ಲೈಂಡ್ ಇರ್ತಾರಲ್ಲ, ಅವರಿಗೆ ನಾನು ಕ್ವಶನ್ ಇದೆ ಏನಂತ ತಿಳ್ಕೊಂಡಿದ್ದೆ, ಇದು ಅಲ್ಟರ್ನೇಟಿವ್ ಐತೆ ಅಂತ ತಿಳ್ಕೊಂಡಿದ್ದೆ. ಇಲ್ಲ, ಅಲ್ಟರ್ನೇಟಿವ್ ಈಸ್ ಓನ್ಲಿ ಫಾರ್ ಬ್ಲೈಂಡ್ ಸ್ಟೂಡೆಂಟ್ಸ್. ಇನ್ ಲೂ ಆಫ್ ಅಂದ್ರೆ ಇನ್ಸ್ಟೆಡ್ ಆಫ್. ಕ್ವಶನ್ ನಂಬರ್ 33 ಇದು ಕ್ವಶನ್ ನಂಬರ್ 33.
ಈ ಕ್ವಶನ್ ನಂಬರ್ 33 ಇನ್ ಲೋ ಆಫ್ ಅಂದ್ರೆ ಇನ್ಸ್ಟೆಡ್ ಆಫ್ ಇವರು ಇದನ್ನ ಅಂತ ಬಿಡಿಸಬಹುದು. ಇದನ್ನು ಬರೀಬಹುದು ಅವರು. ಬರೀಬೇಕ್ರಿ ಇದು, ಯಾಕಂದ್ರೆ ದೇ ಕಾಂಟ್ ಸಿ ದ ಪಿಕ್ಚರ್, ದೇರ್ಫೋರ್ ದೇ ಕಾಂಟ್ ಡಿಸ್ಕ್ರೈಬ್. ಇದನ್ನ ನಾನು ಮಾಡಿಬಿಡ್ತೇನಲ್ಲ, ನಿಮ್ಗೆ ಹಂಗ ಸುಮ್ಮನೆ ಅನುಕೂಲ ಆಗ್ತದೆ ಇದು ಒಂದು ಹಂಗ. ಯೂಸ್ ದ ಫಾಲೋವಿಂಗ್ ಫ್ರೇಸಲ್ ವರ್ಬ್ಸ್. ಫ್ರೇಸಲ್ ವರ್ಬ್ ಅಂದ್ರೆ ಒಂದು ವರ್ಬ್ ಒಂದು ಪ್ರಿಪೋಸಿಷನ್ ದ ಸೆಂಟೆನ್ಸ್ ಆಫ್ ಯುವರ್ ಓನ್. ಇನ್ ಫ್ರಂಟ್ ಆಫ್ ಅಂದ್ರೆ ಮುಂದೆ, ಎದುರಿಗೆಲ್ಲ, ಎದುರಿಗೆ ಮುಖ ಮಾಡಿ ನಿಂದ್ರದಲ್ಲ. ನಾನು ನಿಂತಿರ್ತೀನಿ, ನನಗೆ ಬೆನ್ನು ಹಚ್ಚಿ ನನ್ನ ಮುಂದೆ ನಿಂತರೆ ನೀನು ಇನ್ ಫ್ರಂಟ್ ಆಫ್ ಮೀ, ಸ್ಟ್ಯಾಂಡಿಂಗ್ ಅಂತ. ಇನ್ ಫ್ರಂಟ್ ಆಫ್. ಲುಕ್ ಎಟ್ ಅಂದ್ರೆ ನೋಡೋದಲ್ಲ, ಗೊತ್ತದ ನಿಮ್ಗೆ. ಪುಟ್ ಆಫ್ ಅಂದ್ರೆ ಏನು? ಪುಟ್ ಆಫ್ ಅಂದ್ರೆ ಪೋಸ್ಟ್ ಪೋನ್, ಮುಂದೂಡು. ಒಂದು ಸೆಂಟೆನ್ಸ್ ಮಾಡಲ. ಇನ್ ದ ಥಿಯೇಟರ್ a tall man sat before in front of me, so I could not see the screen. A tall man sat in front of me in the theater, so I could not see the screen. ನನ್ನ ಮುಂದೆ ಬಂದು ಎತ್ತರ ಒಬ್ಬ ಕೂತ್ಕೊಂಡ್ಬಿಟ್ಟ. ಹಂಗತೆ ಮುಂದೆ ಕುಂತ್ರ ಇನ್ ಫ್ರಂಟ್ ಆಫ್ ಅಂತಾರೆ, ಎದುರಿಗೆಲ್ಲ. A tall man sat in front of me in the theater, so I could not see the screen. ಬರಬರಿ ಆಗ್ತದೆ. Students are looking at the blackboard. Look at the beautiful sky. Put off. The education department has put off the examination. The education department has put off the examination. ಅಥವಾ our examination is put off, passive form. Our examination is put off. Okay. ಮತ್ತೇನಿಲ್ಲ ನೋಡ್ರಿ. ಇದು ಕೋಟ್ ಫ್ರಮ್ ಮೆಮೊರಿ ಅದಾರೆ, ಸ್ಟೂಡೆಂಟ್ಸ್ ಮಾಡ್ತೀರ ನೀವು, ನೋಡ್ಕೋತೀರೇನ್ರಿ? ನೋಡ್ಬೇಕ್ರಿ ನೀವು. ಈ ಚಾಪ್ಟರ್ ಇದು ಯು ಟಾಕ್ ಆಫ್ ಮೀ, ಇದು ಬ್ಲೈಂಡ್ ಬಾಯ್. ಇದು ಫಸ್ಟ್ ಪೋಯಮ್ ಅದಲ್ಲ, ಕ್ವಾಲಿಟಿ ಆಫ್ ಮರ್ಸಿ, ಶೇಕ್ಸ್ಪಿಯರ್ ಅವ್ರದ್ದು. ನೆಕ್ಸ್ಟ್ ಇದೇನದಲ್ರಿ, ಪ್ಯಾಸೇಜ್ ಅದ, ಅನ್ಸೇನ್ ಪ್ಯಾಸೇಜ್. ಇಷ್ಟು ದೊಡ್ಡ ಪ್ಯಾಸೇಜ್ ಹೋಗ್ಬೇಕು ಪಾಪ, 2 ಮಾರ್ಕ್ಸಿಗೆ. ಭಾಳ ಏನು 8 ಮಾರ್ಕ್ಸ್ ಅಂತ ಏನು ಕೊಡ್ತೀವಿ, 8 ಪೇಜ್, ಪೇಜ್ ನಂಬರ್ 8 ಅದ. Why did Rajesh advise? ಇದು 2 4 ಮಾರ್ಕ್ಸಿಂದ್ರಿ. ಇದು 1 ಮಾರ್ಕ್ಸಿಂದು 4 ಕೊಟ್ಟು 4 ಕೇಳ್ಬೋದು, ಇಲ್ಲ 2 ಮಾರ್ಕ್ಸಿಂದ 2 ಕೊಟ್ಟು. ನನಗೆ ಅನಿಸ್ತದ ಹಂಗ, 1 ಮಾರ್ಕಿಂದ 4 ಕೊಟ್ಟು 4, ಇಲ್ಲಕಂದ್ರೆ 2 ಮಾರ್ಕ್ಸಿಂದ 2 ಕೊಟ್ಟು 4. ಇದನ್ನ ನೋಡ್ಲಿಕ್ಕಂದ್ರೆ 2 ಕೊಟ್ಟಾರಂದ್ರೆ 2 ಮಾರ್ಕ್ಸಿಂದ 2. Answer the following questions in about. ಏನಿದು? According to the poet, his grandmother genius. ಇದು ಮೈ ಗ್ರ್ಯಾಂಡ್ ಮದರ್ ಅಂತ ಐತಲ್ಲ, ಗ್ರ್ಯಾಂಡ್ ಮಾ ಕ್ಲೈಮ್ಸ್ ಎ ಟ್ರೀ, ಆ ಲೆಸನ್ ಸಂಬಂಧಪಟ್ಟಿರ್ತಕ್ಕಂಥದ್ದು, ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಿರುವಂಥ ಕ್ವಶನ್ ಇದು. Write an essay on any one of the following. ಇಲ್ಲಿ ಬಂತು ನೋಡ್ರಿ, ಕಾಂಪೋಸಿಷನ್. ಡಿಸ್ಅಡ್ವಾಂಟೇಜಸ್ ಆಫ್ ಮೊಬೈಲ್ ಫೋನ್ಸ್, ಸಾಕಷ್ಟು ಬರಿಬಹುದು. ವಾಟರ್ ಪೊಲ್ಯೂಷನ್, ಓಲ್ಡ್ ಇದು, ಸಾಕಷ್ಟು ಬರ್ತದೆ. ಕ್ಲೀನಿನೆಸ್ ರಿಗಾರ್ಡಿಂಗ್ ಹೆಲ್ತ್, ಬೆಸ್ಟ್. ಕ್ಲೀನಿನೆಸ್, ಹೆಲ್ತ್ ಅಂಡ್ ಬ್ಯೂಟಿ, ಬೇಕಾದಷ್ಟು ಬರಿಬಹುದು. We have to write any one. Imagine that you are Nikhil or Kavya studying in government high school, Mandya. Write a letter to your brother describing Gandhi Jayanti celebration in your school. Personal letter. Official letter, ಯಾವುದಾದ್ರು ಒಂದು ಬರಿಬೇಕಾಗಿರ್ತದಲ್ರಿ. Write a letter to the editor of a newspaper complaining about lack of parks in your area. Parks ಇಲ್ಲ ಹುಡುಗರಿಗೆ ಆಡ್ಲಿಕ್ಕೆ. ಓಲ್ಡ್ ಎಲ್ಡರ್ಲಿ ಪೀಪಲ್ಗೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡಲಿಕ್ಕೆ ಪಾರ್ಕ್ ಮಾಡಿಸ್ಕೊಡ್ರಿ ನಮ್ಮ ಏರಿಯಾದೊಳಗೆ ಅಂತ ಹೇಳ. ಪಾರ್ಕ್, ಸೈಕಲ್ ಪಾರ್ಕಿಂಗ್ ಅಂತೀವಲ್ಲ ಅದ ಅಂತ ತಿಳ್ಕೊಂಡ್ರೆ ನೀವು, ಹಾಗಲ್ಲ. ಓಕೆ ಸ್ಟೂಡೆಂಟ್ಸ್, ಏನೋ ಒಂದಿಷ್ಟು ಸಮಥಿಂಗ್ ಐ ಹ್ಯಾವ್ ಡನ್ ದಟ್ ಕ್ಯಾನ್ ಹೆಲ್ಪ್ ಯು. ತಗೊಳ್ರಿ.
ಇಂಪ್ರೂವ್ಮೆಂಟ್ ಆಗ್ರಿ, ಚಲೋ ರಿಸಲ್ಟ್ ಮಾಡಿಕೊಡ್ರಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಬೇರೆದವರಿಗೆಲ್ಲ ಹೇಳ್ರಿ. ಸಪೋರ್ಟ್ ಮೀ ಪ್ಲೀಸ್. ಥ್ಯಾಂಕ್ ಯು.